ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಫ್ರೆಂಡ್, ಇವತ್ತು ವಿಷಯ ತಿಳಿಸೋದೇನಪ್ಪ ಅಂದರೆ ಕೊಹಿನೂರು ನಿರಾಶ್ರಿತರಿಗೆ ಫ್ಲ್ಯಾಟ್ ಹಂಚಿಕೆ ಇವತ್ತು ಆಗಿದೆ. ಫ್ರೆಂಡ್, ಇದ್ರ ಬಗ್ಗೆ ನಾನು ನಿಮಗೆ ವಿವರವಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನೋಡಿ, ಈಗ ಯಲಹಂಕ ಕ್ಷೇತ್ರದಲ್ಲಿ ಅಕ್ರಮವಾಗಿ ಇದ್ದಂಥ ಜನರಿಗೆ ಸರ್ಕಾರ ಡೆಮಾಲಿಷ್ ಮಾಡ್ತು. ಅಂದರೆ ಏನು ಡೆಮಾಲಿಷ್ ಮಾಡಿದ ನಂತರ ಇವರಿಗೆ ಸುಮಾರು ಒಂದು 190 ಜನರಿಗೆ ನಾವು ಫ್ಲ್ಯಾಟ್ಗಳು ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ತೀರ್ಮಾನ ತಂತು. ಇದರ ನಂತರ ವಿರೋಧ ಪಕ್ಷದವರು ಎಲ್ಲ ಆಯ್ಕೆ ಮತ್ತು ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಫಲಾನುಭವಿಗಳು ಸಹ ಎಲ್ಲ ಗಲಾಟೆ ನಂತರ ಎಲ್ಲ ಪರಿಶೀಲನೆ ಮಾಡಿ ನಂತರ ಇವರಿಗೆ ನಾವು ಕೊಡ್ತೀವಿ ಅಂತ ಹೇಳಿತ್ತು. ಈಗ ಸರ್ಕಾರ ಇವತ್ತು 18ನೇ ತಾರೀಕು 3/2026 ಏನು ನಿರಾಶ್ರಿತರಿಗೆ ಕೊಹಿನೂರು ನಿರಾಶ್ರಿತರಿಗೆ ಇವರಿಗೆ ಸುಮಾರು 30 ಜನರಿಗೆ ಇಲ್ಲಿ ಫ್ಲ್ಯಾಟ್ಗಳು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಫ್ರೆಂಡ್, ಇದು ವಿಕಾಸಸೌಧದಲ್ಲಿ ಸುಮಾರು 2ನೇ ಮಹಡಿ ಹತ್ರ ಇವರು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಸುಮಾರು 30 ಫಲಾನುಭವಿಗಳಿಗೆ, ಏನು 30 ಜನ ನಿರಾಶ್ರಿತರು ಇರ್ತಾರಲ್ಲ, ಏನೋ ಇವರೆಲ್ಲ ಪರಿಶೀಲನೆ ಮಾಡಿದ್ದೀವಿ, ಇವರು ಅರ್ಹರು ಅಂತ ತಿಳಿದಾಗ ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಎಲ್ಲ ಪರಿಶೀಲನೆ ಮಾಡಿ 30 ಜನ ಅರ್ಹರಿದ್ದಾರಂತೆ. ಹಂಗಾಗಿ ಇದು ಪ್ರಥಮ ಹಂತದಲ್ಲಿ 30 ಜನರಿಗೆ ಈಗ ಅವರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಅದು ಎಲ್ಲಪ್ಪ ಅಂದರೆ ಬ್ಯಾಟರಾಯನಪುರ ಹತ್ತಿರ ಬೈಯಪ್ಪನಹಳ್ಳಿ, ನಿಮಗೆ ಮುಂಚೆನೇ ತಿಳಿದಿದೆ. ಬೈಯಪ್ಪನಹಳ್ಳಿಯಲ್ಲಿ ಕೊಹಿನೂರು ನಿರಾಶ್ರಿತರಿಗೆ ನಾವು 1 BHK ಫ್ಲ್ಯಾಟ್ ಕೊಡ್ತೀವಿ ಅಂತ ಸರ್ಕಾರ ಮುಂಚೆಯಿಂದ ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದು ಈಗ ಅದೇ ಜಾಗದಲ್ಲಿ ಏನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಆದಂತಹ ಬೈಯಪ್ಪನಹಳ್ಳಿಯಲ್ಲಿ 1 BHK ಫ್ಲ್ಯಾಟು ಸುಮಾರು 30 ಜನರಿಗೆ ಹಂಚಿಕೆ ಮಾಡಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮತ್ತು ಸರ್ಕಾರದಿಂದ ಈಗ ಆ ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಾಯಿದ್ದಾರೆ. ಫ್ರೆಂಡ್, ಇದು ವಿಕಾಸಸೌಧದಲ್ಲಿ ಏನು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು, ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರಾದ ಪರಶುರಾಮ್ ಅವರು, ಮತ್ತು ಇಲ್ಲಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಆ ಕ್ಷೇತ್ರದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡರು ಬರ್ತಾರೆ. ಎಲ್ಲ ಉಪಸ್ಥಿತಿಯಿಂದ ಇವರಿಗೆ ಸುಮಾರು 30 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ನಿಮಗೆ ತಿಳಿಸೋದೇನಪ್ಪ ಅಂದರೆ ಈ ಬ್ಯಾಟರಾಯನಪುರದಲ್ಲಿ 1 BHK ಫ್ಲ್ಯಾಟು, ಬೈಯಪ್ಪನಹಳ್ಳಿಯಲ್ಲಿ ಇವರಿಗೆ 1 BHK ಫ್ಲ್ಯಾಟು ಕೊಡ್ತಾ ಇದ್ದಾರೆ. ಅದು 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ಸ್ಕೀಮ್ನಲ್ಲಿ 1 ಲಕ್ಷ ವಸತಿ ಯೋಜನೆ ಏನು ಸ್ಕೀಮ್ ಇದೆಯೋ ಆ ಸ್ಕೀಮ್ನಲ್ಲಿ ಇವರಿಗೆ ಸರ್ಕಾರದಿಂದ ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಾಯಿದೆ ಅಂತಲೇ ತಿಳಿಸ್ಬೋದು. ಬಟ್ ಹಕ್ಕುಪತ್ರ ಅಂದರೆ ನಿಮಗೆ ಹಂಚಿಕೆ ಪತ್ರನ ತಾತ್ಕಾಲಿಕ ಹಂಚಿಕೆ ಪತ್ರ ಕೊಟ್ಟಿರ್ಬೋದು, ಇವರು ಹಕ್ಕುಪತ್ರ ತಿಳಿಸ್ತಾ ಇದ್ದಾರೆ. ಇಷ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್, ಏನೀಗ ಕೊಹಿನೂರು ನಿರಾಶ್ರಿತರಿಗೆ ಸುಮಾರು 30 ಜನರಿಗೆ ಇವರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ವಿಕಾಸಸೌಧದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಅವರು, ಕೃಷ್ಣ ಬೈರೇಗೌಡರು ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಅಧ್ಯಕ್ಷರೆಲ್ಲ ಸೇರಿ ಇವರಿಗೆ ಇವತ್ತು 18/3/2026 ಇವರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್.